ಹೈಕಮಾಂಡ್ ಸೂಚನೆ, ಪರಂ ಡಿನ್ನರ್ ಮೀಟಿಂಗ್ ರದ್ದು. ಸಭೆಗೆ ಬ್ರೇಕ್ ಬೀಳ್ತಿದ್ದಂತೆ ಡಿಸಿಎಂ ವಿರೋಧಿ ಬಣ ಅಲರ್ಟ್ ಆಗಿದೆ. ಮಂಡ್ಯದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗಿದ್ದಂತ ಡಿಸಿಎಂ ಡಿಕೆ ಶಿವಕುಮಾರ್ ಎಸ್ಎಂ ಕೃಷ್ಣರಾಜ್ ಶ್ರದ್ಧಾಂಜಲಿ ಸಭೆ ಮಾಡಿ ಬಲ ಪ್ರದರ್ಶನಕ್ಕೆ ಪ್ಲಾನ್ ಮಾಡಿದ್ರು. ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಆಗಿದ್ದ ಪೂರ್ವಭಾವಿ ಸಭೆ, ಶ್ರದ್ಧಾಂಜಲಿ ಸಭೆಗೂ ಬ್ರೇಕ್ ಹಾಕುವಂತೆ ನಾಯಕರ ಮನವಿ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಶಿವಪ್ರಸಾದ್, ಎಲ್ಲೋ ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದ ಒಂದು ಬಣ ಎಸ್ಎಂ ಕೃಷ್ಣರಾಜ್ ಶ್ರದ್ಧಾಂಜಲಿ ಸಭೆ ಮಾಡೋದ್ರ ಮೂಲಕ ಬಲ ಪ್ರದರ್ಶನಕ್ಕೆ, ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿತ್ತು. ಈಗ ಅದಕ್ಕೂ ಕೂಡ ಬ್ರೇಕ್ ಬೀಳಬೇಕು ಅನ್ನೋ ಒಂದು ಮಾತು ತೆರೆಮರೆಯಲ್ಲಿ. ಶಿವಪ್ರಸಾದ್, ಖಂಡಿತವಾಗಿ ಮಧುಸೂದನ್, ಎಸ್ಎಂ ಕೃಷ್ಣ ಅವರ ನಿಧನದ ನಂತರ ಮಂಡ್ಯದಲ್ಲಿ ಬಲ ಪ್ರದರ್ಶನಕ್ಕೂ ಕೂಡ ನಾಯಕರು ಮುಂದಾಗಿದ್ರು. ಡಿಕೆ ಶಿವಕುಮಾರ್ ಅವರು ವಿದೇಶಿ ಪ್ರವಾಸಕ್ಕೆ ಹೋಗಿದ್ದಂತ ಸಂದರ್ಭದಲ್ಲಿ ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಒಕ್ಕಲಿಗ ಸಮುದಾಯದ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಕೂಡ ಸಭೆ ಸೇರಿ ಮುಂಬರ್ತಕ್ಕಂಥ ದಿನಗಳಲ್ಲಿ ದಿನಾಂಕವನ್ನು ಕೂಡ ನಿಗದಿ ಮಾಡಬೇಕು, ಜೊತೆಗೆ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲೇ ಈ ಶ್ರದ್ಧಾಂಜಲಿ ಸಭೆ ನಡೀಬೇಕು ಎಂಬತಕ್ಕಂಥ ನಿರ್ಣಯಕ್ಕೂ ಕೂಡ ಬರಲಾಗಿತ್ತು. ಆ ಮೂಲಕ ಒಕ್ಕಲಿಗ ಸಮುದಾಯದ ಬಲ ಪ್ರದರ್ಶನ ಮಂಡ್ಯದಲ್ಲಿ ಆಗಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಆಲೋಚನೆಯನ್ನು ಕೂಡ ನಡೆಸಿದ್ರು. ಇದಕ್ಕೆ ಪೂರ್ವಭಾವಿಯಾಗಿ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಒಕ್ಕಲಿಗ ಸಮುದಾಯದ ಶಾಸಕರು, ವಿಧಾನ ಪರಿಷತ್ ಮುಖಂಡರು ಸೇರಿದಂತೆ ಇತರ ನಾಯಕರುಗಳು ಕೂಡ ಸಾಥ್ ಕೊಟ್ಟಿದ್ರು. ಸದ್ಯ ಈಗ ಪರಮೇಶ್ವರ್ ಅವರ ಡಿನ್ನರ್ ಕೂಟವನ್ನ ಮುಂದೂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ವಿಚಾರವನ್ನು ಕೂಡ ಹೈಕಮಾಂಡ್ ಗಮನಕ್ಕೆ ತರಲಿಕ್ಕೆ ಈಗ ರಾಜ್ಯ ನಾಯಕರು ನಿರ್ಧಾರ ಮಾಡಿದ್ದಾರೆ. ಸದ್ಯ ಪೂರ್ವಭಾವಿ ಸಭೆ ಅಷ್ಟೇ ನಡೆದಿದ್ದು, ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಯಾವುದೇ ಕಾರಣಕ್ಕೂ ಮಂಡ್ಯದಲ್ಲಿ ಎಸ್ಎಂ ಕೃಷ್ಣ ಅವರ ಶ್ರದ್ಧಾಂಜಲಿ ಸಭೆ ಕಾಂಗ್ರೆಸ್ ಪಕ್ಷದ ಮುಖಂಡರಿಂದ ಆಗಬಾರದು ಎಂಬತಕ್ಕಂಥ ನಿಟ್ಟಿನಲ್ಲಿ ಸ್ಟ್ರಾಟಜಿಯನ್ನ ರೂಪಿಸ್ತಾ ಇದ್ದಾರೆ. ಪ್ರಮುಖವಾಗಿ ಈಗ ಹೈಕಮಾಂಡ್ ನಾಯಕರ ಮುಂದೆ ಎಸ್ಎಂ ಕೃಷ್ಣ ವಿಚಾರ ಕುರಿತಂತೆ ಶ್ರದ್ಧಾಂಜಲಿ ಸಭೆಯ ವಿಚಾರಗಳನ್ನ ಮುಂದಿಟ್ಟಿದ್ದು, ಎಸ್ಎಂ ಕೃಷ್ಣ ಅವರು ತಮ್ಮ ರಾಜಕೀಯ ಕಡೆಯ ಕ್ಷಣಗಳಲ್ಲಿ ಕಾಂಗ್ರೆಸ್ ಪಕ್ಷದಿಂದ ವಿಮುಖರಾಗಿದ್ರು, ಅಂದ್ರೆ ಬಿಜೆಪಿಯನ್ನ ಸೇರ್ಪಡೆಯಾಗಿದ್ರು. ಸದ್ಯ ಈಗ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಶ್ರದ್ಧಾಂಜಲಿ ಸಭೆ ನಡೆಯೋದ್ರಿಂದ ಸಹಜವಾಗಿ ಅವರು ಶಕ್ತಿ ಪ್ರದರ್ಶನವನ್ನ ಮಾಡ್ತಾರೆ. ಈಗ ದಲಿತ ಸಮುದಾಯದ ನಾಯಕರ ಡಿನ್ನರ್ ಕೂಟವನ್ನ ಮುಂದೂಡತಕ್ಕಂಥ ಸೂಚನೆಯನ್ನ ಹೈಕಮಾಂಡ್ ನಾಯಕರು ನೀಡಿ ಎಸ್ಎಂ ಕೃಷ್ಣ ಅವರ ನೇತೃತ್ವದಲ್ಲಿ, ಅಂದ್ರೆ ಅವರ ಶ್ರದ್ಧಾಂಜಲಿ ಸಭೆಗೆ ಒಕ್ಕಲಿಗ ನಾಯಕರು ಮುಂದಾದಂತ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಅನುಮತಿಯನ್ನ ನೀಡಿದ್ರೆ ಬೇರೆ ಸಂದೇಶವನ್ನ ರವಾನೆ ಮಾಡದಂತಾಗುತ್ತೆ. ಈ ವಿಚಾರಗಳನ್ನ ಹೈಕಮಾಂಡ್ ಗಮನಕ್ಕೂ ಕೂಡ ತಂದಿದ್ದಾರೆ. ಹಾಗಾಗಿ ಸದ್ಯ ಈಗ ಪೂರ್ವಭಾವಿ ಸಭೆಯಷ್ಟೇ ನಡೆದಿದೆ. ಶ್ರದ್ಧಾಂಜಲಿ ಸಭೆ ವಿಚಾರ ಕುರಿತಂತೆ ಹೈಕಮಾಂಡ್ ನಾಯಕರುಗಳು ಕೂಡ ಈಗ ಒಕ್ಕಲಿಗ ಸಮುದಾಯದ ನಾಯಕರಿಗೆ, ಅದರಲ್ಲೂ ಡಿಕೆ ಶಿವಕುಮಾರ್ ಅವರಿಗೆ ಸೂಚನೆಯನ್ನ ನೀಡಲಿಕ್ಕೂ ಕೂಡ ಮುಂದಾಗಿದ್ದು, ಯಾವುದೇ ಕಾರಣಕ್ಕೂ ಶ್ರದ್ಧಾಂಜಲಿ ಸಭೆ ಬೇಡ ಎಂಬತಕ್ಕಂಥ ತೀರ್ಮಾನಕ್ಕೆ ಹೈಕಮಾಂಡ್ ನಾಯಕರು ಬಂದಿದ್ದಾರೆ ಎಂಬತಕ್ಕಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇರತಕ್ಕಂಥದ್ದು. ಮಧುಸೂದನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.